ಒಂದೇ ಏಟು ಏಕ್ ಮಾರ್ದ ತುಕಡ. ಬೆಳಗ್ಗೆದ್ದಿ ಫಸ್ಟ್ ನಾನು ಮಾಡಬೇಕಾಗಿತ್ತು ಚಿತ್ರಾನ್ನ ಯಾಕೆ ಅಂತಂದರೆ ಹೊಟ್ಟೆ ತುಂಬ ಹಸಿತಾ ಇತ್ತು. ಎಲ್ಲ ಕಟ್ ಮಾಡಿಬಿಟ್ಟು ಫಸ್ಟು ಚಿತ್ರಾನ್ನ ರೆಡಿ ಮಾಡಿಕೊಂಡೆ. ಚಿತ್ರಾನ್ನ ರೆಡಿ ಯಾಕೆ ಮಾಡಿದೆ ಅಂದರೆ ನಮ್ಮ ಪಾಪು ನಾನು ನೋಡ್ತಾ ಇತ್ತು. ಆಮೇಲೆ ಚಿತ್ರಾನ್ನ ರೆಡಿ ಆಯಿತು. ಅದಾದಮೇಲೆ ಬ್ರಷ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ. ಮತ್ತೆ ರೆಡಿ ಆಗ್ಬಿಟ್ಟು ಆಮೇಲೆ ನಾಷ್ಟ ಮಾಡಿಕೊಂಡು ನಮ್ಮ ಆಟ್ಗೂ ನಾಷ್ಟ ಕೊಟ್ಬಿಟ್ಟು ಆಮೇಲೆ ಬಂದೆ ಗಾಡಿ ಹತ್ರ. ನಾವು ಹೋಗ್ಬೇಕಾಗಿತ್ತು ಇವತ್ತು RR ನಗರ ಮಟನ್ ತರಬೇಕಾಗಿತ್ತು. ಇನ್ನೊಂದು 2 ಕೆಲಸ ಇತ್ತು ಇವತ್ತು. ಅಲ್ಲಿಂದ ನಮ್ಮ ರಿಲೇಷನ್ನ ಕರ್ಕೊಂಡು ಹೋಗಿ RR ನಗರ್ಗೆ ಹೋದೆ. ಹಲೋ, ಇವ್ರನ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಅಲ್ಲಿಂದ ನಾನು ನಮ್ಮ ರಿಲಯನ್ಸ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಏನೋ ಐಟಮ್ ತರಬೇಕಾಗಿತ್ತಲ್ಲ, ಆ ಐಟಮ್ನ ತಗೊಂಡು ಬಂದೆ. ಆ ಐಟಮ್ನ ತಗೊಂಡು ಮತ್ತೆ ಇನ್ನೊಂದು ಜಾಗಕ್ಕೆ ಹೋದ್ವಿ. ಮತ್ತೆ ನಾವು ಇನ್ನೊಂದು ರಿಲಯನ್ಸ್ ಹತ್ರ ಹೋದ್ವಿ. ರಿಲಯನ್ಸ್ ಹತ್ರ ಹೋಗಿ ಮಟನ್ ಬಗ್ಗೆ ಕೇಳಿದ್ವಿ. ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ರು. ಮತ್ತೆ ಊಟ ಹಾಕಿದ್ರು. ಚೆನ್ನಾಗಿ ಬಾರಿಸ್ತಾ ಹಾಕ್ಬಿಟ್ಟೆ ನಾನಂತೂ ಊಟ. ಅದಾದ್ಮೇಲೆ ಹೋದ್ವಿ ನಾವು ಮಟನ್ ಹತ್ರ ತುಂಬ ಜನ ಇದ್ರು. ಕಟ್ ಮಾಡಿದ್ರು. ಒಂದೇ ಏಟ್ಗೆ ಏಕ್ ಮಾರ್ದು ತುಕಡ ಹೆಂಗೆ ಹೊಡೆದಿದ್ದಾರೆ ಅಂತಂದರೆ ತುಂಬ ಮಟನ್ಗಳು ತುಂಬ ಕಟ್ ಮಾಡ್ತಿದ್ರು. ಸಿಕ್ಕಾಕ್ಬಿಟ್ಟೆ ನಾನು ವಿಡಿಯೋ ಮಾಡಿ ಎಷ್ಟು ಸುಮಾರು ಅಂದರೆ ಒಂದು 20-30 ಕಟ್ ಮಾಡವ್ರೆ. ಒಂದೇ ಏಟಿಗೆ ಕಟ್ ಮಾಡ್ತಿದ್ರು. ಅಲ್ಲಿ ಸ್ವಲ್ಪ ಹೊತ್ತಾಯಿತು. ಅದಾದಮೇಲೆ ನಾನು ಅಲ್ಲಿಂದ ಭಾಗ ಎಲ್ಲ ಮಾಡಿದ್ಮೇಲೆ ಅಲ್ಲಿಂದ ಬಂದ್ವಿ ನಾವು ಸೀದಾ ಮನೆ ಹತ್ರ. ನಮ್ಮ ರಿಲಯನ್ಸ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ನಾನು ಬಂದೆ ನಮ್ಮ ಮನೆ ಕಡೆ ಬಂದ್ಬಿಟ್ಟು ಫಸ್ಟು ಏನೇನು ಐಟಮ್ ಕೊಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ಅದರಲ್ಲಿ ಅಮೌಂಟ್ ಬೇರೆ ಕೊಟ್ಟಿದ್ರು. ಫಸ್ಟು ಉಂಡಿಗೆ ಹಾಕ್ಬಿಟ್ಟೆ ಪಾಪುಗೆ. ಅದಾದಮೇಲೆ ಮತ್ತೆ ಅಂಗಡಿಗೆ ಹೋದೆ. ನಾನು ಬಟ್ಟೆ ತರಬೇಕಾಗಿತ್ತು, ಅಲ್ಲಿ ಸೆಟ್ ಆಗಿಲ್ಲ. ಅದಾದಮೇಲೆ ಮತ್ತೆ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ಬಟ್ಟೆ ತೊಗೊಂಬಂದೆ. ನಮ್ಮ ಆಟ್ಗೆ ಈಸ್ಕೊಟ್ಟಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು. ಆಮೇಲೆ ತರಕಾರಿ ಮತ್ತು ಎಲ್ಲ ಐಟಮ್ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತಗೊಂಡು ಸೀದಾ ಬಂದೆ. ಸ್ವೀಟ್ ಗಿಟ್ ತಗೊಂಡು ಮನೆ ಕಡೆ. ಇವತ್ತು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.